ಇವನೇನು ಹಿಂಗ್ ಉಲ್ಟಾ ಹೊಡಿತಾವನೆ. ನನಗೆ ಬಂಗಾರಮ್ಮನ ಸಾಯಿಸೋ ಉದ್ದೇಶ ಇದ್ದಿದ್ರೆ ಇವತ್ತು ಅವ್ರ ಹೆಲ್ತಲ್ಲಿ ಇಂಪ್ರೂವ್ಮೆಂಟ್ಸ್ ಕಾಣಿಸ್ತಾ ಇರಲಿಲ್ಲ. ಹಾಗಿದ್ರೆ ಬಂಗಾರಮ್ಮ ಬದುಕ್ಬಿಟ್ಲಾ? ಬದುಕೋ ಎಲ್ಲ ಚಾನ್ಸಸ್ ಇದೆ. ಬದುಕಲೇಬೇಕು ಅಂತ ಅವ್ರಿಗೆ ಟ್ರೀಟ್ ಮಾಡ್ತಾ ಇದ್ದೀವಿ. ಈ ಗೌರಮ್ಮನ ಮಗನ ಮುಂದಿಟ್ಕೊಂಡು ಬಂಗಾರನ್ಗೆ ಏನಾದ್ರು ತೊಂದರೆ ಕೊಡಕ್ಕೆ ನೋಡ್ತಾವ್ರ? ಇನ್ನೊಂದು ಸಲ ನಿಮ್ಮ ವೈಯಕ್ತಿಕ ದ್ವೇಷಕ್ಕೆ ನನ್ನನ್ನು ಇನ್ವಾಲ್ವ್ ಮಾಡಿದ್ರೆ ಸರಿ ಇರಲ್ಲ. ಇವನ್ ಮಾತಾಡೋದ್ ನೋಡ್ತಾ ಇದ್ರೆ ಬಂಗಾರಮ್ಮನ ಮೇಲೆ ಅಟ್ಯಾಕ್ ಮಾಡಕ್ ನೋಡ್ತಿರೋದು ಇವನಲ್ಲ ಅನ್ನಿಸ್ತಿದೆ. ಈ ಡಾಕ್ಟ್ರಪ್ಪನ ಮುಂದಿಟ್ಕೊಂಡು ಬಂಗಾರ ಪುಟ್ಟಕ್ಕನಿಗೆ ಕತ್ತಿ ಮಸೀತಾವ್ರ? ಇವ್ರನ್ನಂತೂ ನಾ ಸುಮ್ಕೆ ಬಿಡಕ್ಕಿಲ್ಲ. ಅನಿಕಾ ನಾನು ಫೋನ್ ರಿಸೀವ್ ಮಾಡ್ತಿಲ್ಲ ಅಂತ ತುಂಬ ಕೋಪ ಮಾಡ್ಕೊಂಡಿರ್ತಾಳೆ. ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ, ಆದರೆ ನನ್ನನ್ನು ಹುಡ್ಕೊಂಡು ಇಲ್ಲಿಗೆ ಬರದೇ ಇದ್ರೆ ಅಷ್ಟೇ ಸಾಕು. ಅನಿಕಾ ಬಂದೇ ಬಿಟ್ಟಿದ್ದಾಳೆ. ವಸು ಹತ್ರ ನಮ್ಮಿಬ್ಬರ ವಿಷಯ ಹೇಳಿಬಿಟ್ಲಾ? ಹಾಯ್ ಚಂದ್ರು. ಹಾಯ್ ಚಂದ್ರು, ನೀವು ಹೀಗೆ ಮಾಡಬಾರ್ದಿತ್ತು. ಚಂದ್ರು, ಅವ್ವ ಹಾಸ್ಪಿಟಲಲ್ಲಿ ಇದ್ದಾರೆ ಅಂತ ಆಫೀಸಲ್ಲಿ ಯಾರು ಫೋನ್ ತೆಗ್ದಿಲ್ಲ ಅಂದ್ರೆ ಹೇಗೆ? ಯಾವುದೋ ಎಮರ್ಜೆನ್ಸಿ ಕೇಸ್ ಅಂತೆ. ನೀವು ಫೋನ್ ತೆಗಿಲಿಲ್ಲ ಅಂತ ಅನಿಕಾ ಅವ್ರು ನಿಮ್ಮನ್ನ ಹುಡ್ಕೊಂಡು ಬಂದಿದ್ದಾರೆ. ನಾನು ಕೇಸ್ ವಿಚಾರವಾಗಿ ಅಷ್ಟೇ ಬಂದಿಲ್ಲ ವಸು. ನಿಮ್ಮ ತಾಯಿ ಅಡ್ಮಿಟ್ ಆಗಿದ್ದಾರೆ ಅಂತ ಗೊತ್ತಾಯ್ತು, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತನೂ ಬಂದೆ. ಅಲ್ಲ, ಸುಮ್ಮನೆ ಇಲ್ಲಿವರೆಗೂ ಬರೋ ರಿಸ್ಕ್ ಯಾಕೆ ತಗೊಂಡ್ರಿ ಅಂತ. ನಾಳೆನ ನಾಡಿದ್ದು ನಾನೇ ಬಂದು ಮೀಟ್ ಮಾಡ್ತಿದ್ದೆ. ನೀವು ಕಾಲೇ ಪಿಕ್ ಮಾಡಿಲ್ವಲ್ಲ ಚಂದ್ರು. ಏನೋ ತೊಂದರೆ ಆಯ್ತೇನೋ ಅಂತ ಗಾಬರಿ ಆಯ್ತು, ಅದಕ್ಕೆ ಬಂದೆ. ಥ್ಯಾಂಕ್ ಯು ಅನಿಕಾ ಅವರೇ, ನಮ್ಮ ಫ್ಯಾಮಿಲಿ ಬಗ್ಗೆ ಇಷ್ಟೊಂದು ಕನ್ಸರ್ನ್ ಇಟ್ಕೊಂಡಿದ್ದಕ್ಕೆ. ನಾನು ನಿಮ್ಮ ಫ್ಯಾಮಿಲಿನೇ. ಅಂದರೆ ಒಂದೇ ಕಡೆ ಕೆಲಸ ಮಾಡೋರಲ್ವಾ, ಎಲ್ಲರೂ ಫ್ಯಾಮಿಲಿ ಇದ್ದ ಹಾಗೆ, ಅದಕ್ಕೆ ಹಾಗೆ ಹೇಳಿದೆ. ಟೇಕ್ ಕೇರ್ ವಸು, ನಾನಿನ್ನು ಬರ್ತೀನಿ. ಚಂದ್ರು ಅವರೇ, ನನಗೊಂದು ಕೇಸ್ ಬಗ್ಗೆ ಸಣ್ಣ ಡೌಟ್ ಇದೆ, ಕ್ಲಾರಿಫೈ ಮಾಡ್ಬೋದಾ? ಹಾಂ, ಸರಿ. ಹೊಸ ಒಂದು ನಿಮಿಷ ಕಳಿಸ್ಬರ್ತೀನಿ. ಈ ಡಾಕ್ಟ್ರನ್ನ ಬುಟ್ಟಿಗೆ ಹಾಕೊಂಡು ಬಂಗಾರನ್ಗೆ ಕೇಡ್ ಮಾಡಕ್ಕೆ ನೋಡ್ತಾವ್ರೆ. ಇವ್ರನ್ನ ಗಾಚಾರ ಬಿಡಿಸ್ಲಿಲ್ಲ ಅಂದರೆ ನನ್ನ ಜಮನೆ ಅಲ್ಲ. ಈ ರಾಕ್ಷಸಿ ಇತ್ಲಾಗೆ ಬರ್ತಾವಳೆ. ರಾಧನ್ ಜೊತೆ ಮತ್ತೆ ಸೇರಿವ್ನಿ ಅಂತ ಗೊತ್ತಾದ್ರೆ ಎಲ್ರಿಗೂ ಹಾಕೊಟ್ಬಿಡ್ತಾಳೆ. ಮೊದಲು ನನ್ನ ಕಾಲು ಕೀಳ್ಬೇಕು. ರಾಧಾ, ಒಂದು ಇಂಪಾರ್ಟೆಂಟ್ ಕಾಲ್ ಬರ್ತಿದೆ, ಒಸಿ ಬರ್ತೀನಿ. ಜಗನ್ ನೋಡಿ, ಆ ಫ್ಯಾಮಿಲಿಯಿಂದ ನಿಮಗೆ ನಿಮ್ಮ ತಾಯಿಗೆ ಎಷ್ಟು ಅನ್ಯಾಯ ಆಗಿದೆ ಅಂತ ನನಗೆ ಗೊತ್ತಿದೆ. ನಮಗೆ ನೋವು ಕೊಟ್ಟವ್ರನ್ನ ನಾವು ನೋವಿಸದೆ ಬಿಡಬಾರ್ದು. ಏಯ್, ಏನು ಎಲ್ಲರೂ ಸೇರ್ಕೊಂಡು ಬಂಗಾರನ ಹೆಂಗೆ ಮುಗಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ರ? ಎಲ್ಲೋದ್ಲ ರಾಜಿ? ಈಟೊತ್ತು ಗಂಟೆ ನಿಮ್ಮ ಜೊತೆಗೆ ನಿಂತಿದ್ಲು. ನಾನು ಬತ್ತಿದ್ದು ನೋಡ್ತಿದ್ದಂಗೆ ಕಳಬೇಕು ಕಾಲು ಕಿತ್ತಂಗೆ ಹೊಂಟೋದ್ಲಲ್ಲ, ಎತ್ತಗೋದ್ಲು? ಏನೇ
ಇಟ್ಟೆಲ್ಲ ಆದರೂ ನಿನಗೆ ಮಾನ ಮರುವದಿನೇ ಇಲ್ವೇನೆ? ಅಲ್ಲಿ ಎಲ್ಲರೂ ಬಂಗಾರ ಬದುಕಿದ್ರೆ ಸಾಕು ಅಂತ ಅನ್ನ ನೀರು ಬಿಟ್ಟು ಗೋಲಾಡ್ತವ್ರೆ. ಆದರೆ ನೀನು ಇವನ್ನ ಜೊತೆಗೆ ಹಾಕೊಂಡು ತೊಂದರೆ ಕೊಡಕ್ಕೆ ನೋಡ್ತಿದ್ಯೇ? ನಂಜಮ್ಮ ಗೊತ್ತಿಲ್ಲದೆ ಏನೇನೋ ಬೊಗಳ್ಬೇಡ. ಏ ಮೂದೇವಿ, ಬೋಗಳ ಕೆಲಸ ನಂದಲ್ಲ ಕಡೆ, ನೀನಂತ ನಾಯಿಗಳ್ದು. ಅತ್ತೆ, ಈ ರಾಧನ್ ಜೊತೆ ಏನ್ ಮಾತಾಡ್ತಿದ್ದಾರೆ? ಒಂದ್ ವೇಳೆ ಮತ್ತೆ ರಾಧನ್ ಸವಾಸ ಮಾಡಿದ್ರಾ? ಲೇ ಮೂದೇವಿ, ನೀನು ಇವ್ರ ಜೊತೆಯಾಗಿ ಸೇರ್ಕೊಂಡು ಏನೋ ಮಸ್ಲತ್ ಮಾಡ್ತಿದ್ಯಾ ಅಂತ ಕಂಟಿಗೆ ಏನಾರ ಗೊತ್ತಾಗ್ಬೇಕಲ್ಲ. ಅವನ ಕೈಯಾಗ ಮಚ್ಚದೆ ನೀನು ಇಲ್ಲ ಕೊಚ್ಚಾಕ್ಬಿಡ್ತಾನೆ ಆಟಯ್ಯ. ಮೇಡಮ್, ನೀವು ಬಂಗಾರಮ್ಮನ ಕಡೆಯವರಾ? ಹೌದು ಸಿಸ್ಟರ್, ಹೇಳಿ. ಡಾಕ್ಟರ್ ಕರೀತಾ ಇದ್ದಾರೆ. ಸರಿ.